ಸೌಂದರ್ಯ ಜಯಮಾಲ ಗೊತ್ತಲ್ವಾ? ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಗಾಡ್ ಫಾದರ್, ದುನಿಯಾ ವಿಜಯ್ ನಟಿಸಿದ ಸಿಂಹಾದ್ರಿ ಮತ್ತು ಶ್ರೀನಗರ್ ಕಿಟ್ಟಿ ಜೊತೆ ಪಾರು ವೈಫ್ ಆಫ್ ದೇವದಾಸ್ ಚಿತ್ರಗಳಲ್ಲಿ ಮಿಂಚಿದ್ದ ಸೌಂದರ್ಯ ಜಯಮಾಲ ಇತ್ತೀಚೆಗೆ ಗಾಂಧಿನಗರದ ಕಡೆ ಮುಖ ಮಾಡಿಲ್ಲ. ಈ ಮೂರೂ ಚಿತ್ರಗಳನ್ನ ಬಿಟ್ಟರೆ ಕನ್ನಡದಲ್ಲಿ ಸೌಂದರ್ಯ ಜಯಮಾಲ ಬೇರೆ ಯಾವ ಚಿತ್ರವನ್ನ ಒಪ್ಪಿಕೊಂಡಿಲ್ಲ. ಅವಕಾಶ ಸಿಕ್ತೋ ಇಲ್ವೋ ಅನ್ನೋದು ಬೇರೆ ಮಾತು. ಮೂಲಗಳ ಪ್ರಕಾರ ಸೌಂದರ್ಯಗೆ ಸಿನಿಮಾಗಳಲ್ಲಿ ನಟಿಸುವ ಆಸಕ್ತಿ ಇಲ್ಲವಂತೆ. ತಾಯಿ ಜಯಮಾಲ ಅವರಿಗೂ ಮಗಳು ಬಣ್ಣದ ಪ್ರಪಂಚದಲ್ಲಿದ್ದದ್ದು ಸಾಕಾಗಿದೆ. ಹೀಗಾಗಿ ಮಗಳಿಗೆ ಮದುವೆ ಮಾಡುವ ತಯಾರಿಯಲ್ಲಿದ್ದಾರಂತೆ. ಯಾವುದಕ್ಕೂ ಒಮ್ಮೆ ಕನ್ಫರ್ಮ್ ಮಾಡಿಕೊಳ್ಳೋದು ಒಳ್ಳೆಯದು. ಕಾಲೇಜು ಒಂದು ಜೈಲು, ಲೆಕ್ಚರರು ಬಿಡೋದು ರೈಲು. ಇಂತಹ ರಿಯಲ್ ಲಿರಿಕ್ಸ್ ಬರೆದು ವಿದ್ಯಾರ್ಥಿಗಳ ಮನಗೆದ್ದಿರುವ ಈ ಹಾಡು ವಾಸ್ಕೋಡಿಗಾಮ ಚಿತ್ರದ್ದು. ಕಾಲೇಜು ವಿದ್ಯಾರ್ಥಿಗಳ ಆಟ, ಹುಡುಗಾಟ, ಗೋಳಾಟ ಎಲ್ಲ ಮಿಕ್ಸ್ ಆಗಿರುವ ಈ ಹಾಡು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಆನ್ಲೈನ್ ನಲ್ಲಿ ಡೌನ್ಲೋಡ್ ಆಗ್ತಿರುವ ಕನ್ನಡ ಹಾಡುಗಳ ಪೈಕಿ ವಾಸ್ಕೋಡಿಗಾಮ ಚಿತ್ರದ ಸಾರಿಗಮಾಮ ಹಾಡು 3ನೇ ಸ್ಥಾನ ಪಡೆದಿದೆ. ಕಾಲರ್ ಟೋನ್ ಮತ್ತು ರಿಂಗ್ ಟೋನ್ ಪೈಕಿ ವಿಜಯ್ ಪ್ರಕಾಶ್ ಹಾಡಿರುವ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ನೀಡಿರುವ ಈ ಹಾಡು ವಿದ್ಯಾರ್ಥಿಗಳ ಹಾಟ್ ಫೇವರಿಟ್ ಆಗಿದೆ. ಸರಸ್ವತಿಗೆ ಮಿಸ್ ಕಾಲ್ ಕೊಟ್ಕೋ, ಪ್ರಿನ್ಸಿಗೆ ಪಾರ್ಟಿ ಕೊಟ್ಕೋ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ 3 ಅಕ್ಟೋಬರ್ 25ರಿಂದ ಪ್ರಾರಂಭವಾಗಲಿದೆ. ಈ ಹಿಂದೆ ಅಕ್ಟೋಬರ್ 17ರಿಂದ ಕಾರ್ಯಕ್ರಮ ಶುರುವಾಗಲಿದೆ ಎನ್ನಲಾಗಿತ್ತು. ಅಲ್ಲದೆ ಸ್ಪರ್ಧಾಳಿಗಳಾಗಿ ಕನ್ನಡದ ನಟ ಜೆಕೆ, ನಟಿ ರಾಗಿಣಿ, ನೀನಾಸಂ ಸತೀಶ್ ಹಾಗೂ ನಟ ರಕ್ಷಿತ್ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬಿಲ್ಕುಲ್ ನೋ ಎಂಟ್ರಿ ಎಂದಿದ್ದಾರೆ. ಸದ್ಯಕ್ಕೆ ಚಂದನ್, ಹುಚ್ಚ ವೆಂಕಟ್, ಹರಿಪ್ರಿಯಾ ಹೋಗ್ತಿದ್ದಾರಂತೆ. ಎಂದಿನಂತೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬಹುಭಾಷಾ ನಟ ನಿರ್ದೇಶಕ ಪ್ರಕಾಶ್ ರಾಜ್ ಅವರು ಮಲಯಾಳಂನ 2012ರ ಹಿಟ್ ಚಿತ್ರ ಶಾಟರ್ ಅನ್ನು ತುಳು ಹಾಗೂ ಕನ್ನಡಕ್ಕೆ ರೀಮೇಕ್ ಮಾಡಲಿದ್ದಾರೆ. ಜೋ ಮ್ಯಾಥ್ಯೂ ಅವರು ನಿರ್ದೇಶನ ಮಾಡಿರುವ ಈ ಚಿತ್ರವನ್ನು ಪ್ರಕಾಶ್ ರಾಜ್ ಅವರು ನಿರ್ದೇಶನ ಮಾಡಲಿದ್ದು ತಾವೇ ಬಂಡವಾಳ ಕೂಡ ಹೂಡಲಿದ್ದಾರೆ. ಈಗಾಗಲೇ ಚಿತ್ರದ ಸ್ಕ್ರಿಪ್ಟ್ ಹಾಗೂ ಸ್ಟೋರಿ ಲೈನ್ ಮುಂತಾದ ಕಾರ್ಯಗಳಲ್ಲಿ ಪ್ರಕಾಶ್ ರಾಯ್ ಅವರು ಬ್ಯುಸಿಯಾಗಿದ್ದು ಸದ್ಯದಲ್ಲೇ ಶಾಟರ್ ಕನ್ನಡಕ್ಕೆ ರೀಮೇಕ್ ಆಗಲಿದೆ. ಕನ್ನಡ ವರ್ಷನ್ ನಲ್ಲಿ ಮುಖ್ಯ ಪಾತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಅವರನ್ನು ಪ್ರಕಾಶ್ ರಾಜ್ ಅವರು ಸದ್ಯಕ್ಕೆ ಆಯ್ಕೆಗೊಳಿಸಿದ್ದಾರೆ. ನಿರ್ದೇಶಕ ಕೆಎಸ್ ರವಿಕುಮಾರ್ ಹಾಗೂ ಕಿಚ್ಚ ಸುದೀಪ್ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಿರುವ ದ್ವಿಭಾಷಿಕ ಹೊಸ ಚಿತ್ರ ಶೂಟಿಂಗ್ ಹಂತದಲ್ಲಿದ್ದು ಈಗಾಗಲೇ 40 ದಿನಗಳ ಶೂಟಿಂಗ್ ಯಶಸ್ವಿಯಾಗಿ ಮುಗಿಸಿದೆ. ಇನ್ನು ಹಾಡುಗಳು ಸೇರಿದಂತೆ 60 ದಿನಗಳ ಶೂಟಿಂಗ್ ಬಾಕಿ ಇದ್ದು ಈಗಾಗಲೇ ಚಿತ್ರತಂಡ ಶೂಟಿಂಗ್ ಆಗಿ ಚೆನ್ನೈನಲ್ಲಿ ಬೀಡು ಬಿಟ್ಟಿದೆ. ನಿರ್ಮಾಪಕ ಸೂರಪ್ಪ ಬಾಬು ಅವರು ಬಂಡವಾಳ ಹೂಡಿರುವ ಚಿತ್ರ ಕನ್ನಡ ಹಾಗೂ ತಮಿಳು ಭಾಷೆಯಲ್ಲಿ ಏಕಕಾಲದಲ್ಲಿ ತೆರೆ ಕಾಣಲಿದೆ. ಈಗಾಗಲೇ ತಮಿಳು ಚಿತ್ರಕ್ಕೆ ಮುಡಿಂಜ ಇವನ ಪುಡಿ ಎಂದು ಹೆಸರಿಡಲಾಗಿದ್ದು ಕನ್ನಡಕ್ಕೆ ಇನ್ನು ಟೈಟಲ್ ಪಕ್ಕ ಆಗಿಲ್ಲ. ಚಿತ್ರದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ನಾಯಕಿಯಾಗಿ ಇದೇ ಮೊದಲ ಬಾರಿಗೆ ನಟಿ ನಿತ್ಯಾ ಮೆನನ್ ಕಾಣಿಸಿಕೊಂಡಿದ್ದಾರೆ. ಈಗ ನಾನು ಸಯ್ಯ ನನ್ನ ಮಾತು ಕೇಳಿ ಮನಸ್ಸು ಹಗುರಾಯ್ತು, ಆ ನನ್ನ ಕನಸು ಇಂದು ನಿಜವಾಯ್ತು ಎಂದೆಂದು ನಿನ್ನಗಾಗಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಒಂಥರ ಹೈ ವೋಲ್ಟೇಜ್ ಕರೆಂಟ್ ಇದ್ದ ಹಾಗೆ. ತೆರೆ ಮೇಲೆ ಪವರ್ ಪಫ್ ಆಕ್ಷನ್ ಮಾಡುವ ಪುನೀತ್ ಕಂಡ್ರೆ ಅನೇಕರಿಗೆ ಅಚ್ಚುಮೆಚ್ಚು. ಅಪ್ಪು ಎಲ್ಲೇ ಹೋದರೂ ಬಂದರೂ ಅವರನ್ನ ನೋಡೋಕಂತಲೇ ಅಭಿಮಾನಿಗಳು ಹಾಜರಾಗ್ತಾರೆ. ಇತ್ತೀಚೆಗೆ ಚಕ್ರವ್ಯೂಹ ಶೂಟಿಂಗ್ ಸಂದರ್ಭದಲ್ಲೂ ಆಗಿದ್ದು ಇದೆ. ಮೈಸೂರಿನ ಮನೆಯೊಂದರಲ್ಲಿ ಚಕ್ರವ್ಯೂಹ ಶೂಟಿಂಗ್ ನಡೆಯುತ್ತಿದೆ ಅಂತ ಲೀಕ್ ಆಗಿದ್ದೇ ತಡ ಮನೆ ಮುಂದೆ ಜನವೋ ಜನ.
ಪುನೀತ್ರನ್ನ ನೋಡಿ ಹ್ಯಾಂಡ್ ಶೇಕ್ ಮಾಡುವುದಕ್ಕೆ ಅಭಿಮಾನಿಗಳು ಮುಗಿ ಬೀಳ್ತಿದ್ರು. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಶೂಟಿಂಗ್ ನಿಂದ ಬ್ರೇಕ್ ತಗೊಂಡ ಅಪ್ಪು ಕೆಲಕಾಲ ಅಭಿಮಾನಿಗಳ ಜೊತೆ ಹೊರಟಿದ್ದಾರೆ. ಕಣ್ಣೀನಿಂದಾನೆ ಇತ್ತೀಚೆಗೆ ಸ್ಯಾಂಡಲ್ವುಡ್ನ ಸ್ಟಾರ್ ನಟರು ಹೊಸಬರ ಚಿತ್ರಗಳನ್ನ ನೋಡಿ ಅವರ ನಟನೆಯನ್ನ ಮೆಚ್ಚಿ ಹೊಗಳುವುದು ಒಂಥರ ಟ್ರೆಂಡ್ ಆದಂತಿದೆ. ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ಅವರು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರೊಂದಿಗೆ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ವೀಕ್ಷಕರೊಂದಿಗೆ ತಾವು ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನಿರ್ಮಾಪಕ ಸಾರಾ ಗೋವಿಂದು ಅವರ ಪುತ್ರ ಅನೂಪ್ ಸಾರಾ ಗೋವಿಂದು ಅಭಿನಯದ ಚೊಚ್ಚಲ ಚಿತ್ರ ಡವ್ ಮ್ಯಾಟ್ನಿ ಶೋ ನೋಡಿದ್ದಾರೆ. ಚಿತ್ರ ನೋಡಿ ಮೆಚ್ಚಿರುವ ದುನಿಯಾ ವಿಜಯ್ ಅವರು ಅನೂಪ್ ನಟನೆಯನ್ನ ಹೊಗಳಿ ಅವರ ಉತ್ತಮ ಭವಿಷ್ಯಕ್ಕೆ ಶುಭ ಹಾರೈಸಿದ್ದಾರೆ. ಆರಾಮಾಗಿರಿ ಸುಬ್ಲಕ್ಷ್ಮಿ. ಧ್ರುವ ಸರ್ಜಾ ಅವರ 3ನೇ ಚಿತ್ರ ಭರ್ಜರಿ ಮತ್ತೆ ಭರ್ಜರಿಯಾಗಿ ಶುರುವಾಗಲಿದೆ. ಕೆಲ ದಿನಗಳ ಹಿಂದೆ ಬಂದ ಸುದ್ದಿಯ ಪ್ರಕಾರ ಚಿತ್ರದ ನಿರ್ದೇಶಕ ಚೇತನ್ ಕುಮಾರ್ ಹಾಗೂ ಸರ್ಜಾ ಕುಡಿ ಧ್ರುವ ಅವರ ನಡುವಿನ ಕೆಲವು ಬಿಕ್ಕಟ್ಟಿನಿಂದ ಚಿತ್ರದ ಚಿತ್ರೀಕರಣ ಸ್ಥಗಿತಗೊಂಡಿದೆ ಎನ್ನಲಾಗಿತ್ತು. ಅಲ್ಲದೆ ಚಿತ್ರದ ಸ್ಕ್ರಿಪ್ಟ್ ಅನ್ನು 18 ಬಾರಿ ಬದಲಾವಣೆ ಮಾಡಲಾಗಿತ್ತು. ಈಗ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿ ಇದೇ ವಿಜಯದಶಮಿ ಹಬ್ಬದ ದಿನದಂದು ಚಿತ್ರದ ಚಿತ್ರೀಕರಣ ಶುರುವಾಗಲಿದೆ ಎಂದು ನಿರ್ದೇಶಕ ಚೇತನ್ ಹೇಳಿದ್ದಾರೆ. ಇವನಾರೋ ಡಿಫರೆಂಟ್, ವೆರಿ ವೆರಿ ಡಿಫರೆಂಟ್. ಮಾಡಲ್ವಾ ನೀನು? ಮಾಡಲ್ಲ. ಉಪ್ಪಿಟ್ಟು ಚಿತ್ರದ ನಂತರ ರಿಯಲ್ ಸ್ಟಾರ್ ಉಪೇಂದ್ರ ಕಲ್ಪನಾ 2 ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಕಲ್ಪನಾ 2 ಚಿತ್ರಕ್ಕೆ ಉಪೇಂದ್ರ ಜೈ ಅಂದಿದ್ರು ನಾಯಕಿಯನ್ನು ಫಿಕ್ಸ್ ಆಗಿಲ್ಲ. ಕಲ್ಪನಾ 2 ಚಿತ್ರದಲ್ಲಿ ಉಪೇಂದ್ರ ಜೊತೆ ರಾಧಿಕಾ ಪಂಡಿತ್ ನಾಯಕಿಯಾಗಿ ಆಯ್ಕೆಯಾಗಲಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ರಾಧಿಕಾ ಪಂಡಿತ್ಗೆ ಡೇಟ್ಸ್ ಪ್ರಾಬ್ಲಮ್ ಇದೆ. ಹೀಗಾಗಿ ಕಲ್ಪನಾ 2 ಚಿತ್ರತಂಡ ನಟಿ ಪ್ರಿಯಾಮಣಿ ಜೊತೆ ಮಾತುಕತೆ ನಡೆಸಿದೆಯಂತೆ. ಡೇಟ್ಸ್ ಹೊಂದಾಣಿಕೆ ಮಾಡಿಕೊಂಡು ರಾಧಿಕಾ ಪಂಡಿತ್ ಕಲ್ಪನಾ 2ಗೆ ಜೈ ಅಂತಾರ ಅಥವಾ ಕಲ್ಪನಾ 2 ಪ್ರಿಯಾಮಣಿ ಅವರ ಪಾಲಾಗತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಕೆಂಡ ಸಂಪಿಗೆಯ ನಂತರ ದುನಿಯಾ ಸೂರಿ ಮಾಡಬೇಕೆಂದಿರುವ ಹೊಸ ಸಿನಿಮಾದ ಟೈಟಲ್ ಕಂಟ್ರಿ ಪಿಸ್ತೂಲ್. ಮೂಲಗಳ ಪ್ರಕಾರ ಚಿತ್ರಕ್ಕೆ ನಾಯಕ ನಟನಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ರು. ಆದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ದೊಡ್ಡಮನೆ ಹುಡುಗನ ಜೊತೆಗೆ ತಮ್ಮ 25ನೇ ಚಿತ್ರ ಚಕ್ರವ್ಯೂಹದಲ್ಲೂ ಬ್ಯುಸಿ ಆಗಿರುವುದರಿಂದ ಡೇಟ್ಸ್ ಸಮಸ್ಯೆಯಿಂದ ಈ ಚಿತ್ರದಿಂದ ಹಿಂದೆ ಸರಿಯುವ ಸಂಭವವಿದೆಯಂತೆ. ಆದ್ದರಿಂದ ದುನಿಯಾ ಸೂರಿ ಅವರ ಕಂಟ್ರಿ ಪಿಸ್ತೂಲ್ ಚಿತ್ರಕ್ಕೆ ಅಪ್ಪು ಜಾಗಕ್ಕೆ ರಾಕಿಂಗ್ ಸ್ಟಾರ್ ಯಶ್ ರೀಪ್ಲೇಸ್ ಆಗೋ ಸಾಧ್ಯತೆ ಜಾಸ್ತಿನೇ ಇದೆ ಎಂದು ಗಾಂಧಿನಗರದ ಮೂಲಗಳು ತಿಳಿಸಿವೆ.